ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ ಪ್ರಶಾಂತ್. ಇವತ್ತಿನ ವಿಡಿಯೋನಲ್ಲಿ ಶಿಶುಗಳಿಗೆ ದ್ರಾಕ್ಷಿ ಕೊಡ್ಬೋದಾ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ದ್ರಾಕ್ಷಿ ಬಹಳ ರುಚಿಕರ, ಎಲ್ಲರಿಗೂ ಪ್ರಿಯ, ಎಲ್ಲ ವಯಸ್ಕರು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಮಗು ವಿಷಯ ಬಂದ ತಕ್ಷಣ ಅಯ್ಯೋ ಯಾವಾಗಿಂದ ಕೊಡೋದು, ಕೊಟ್ಟರೆ ಶೀತ ನೆಗಡಿ ಆಗ್ಬಿಡುತ್ತಾ ಅನ್ನೋ ಕಾಮನ್ ಕ್ವೆಶನ್ ಆ್ಯಂಡ್ ಡೌಟ್ ಇದ್ದೇ ಇರುತ್ತೆ. ದ್ರಾಕ್ಷಿ ಬಗ್ಗೆ ಚಿಕ್ಕದಾಗಿ ಒಂದು ಇನ್ಫಾರ್ಮೇಷನ್. 8,000 ವೆರೈಟೀಸ್ನಲ್ಲಿ ಪ್ರಪಂಚದಾದ್ಯಂತ ದ್ರಾಕ್ಷಿ ಬೆಳೆಯಲಾಗುತ್ತಂತೆ. ಮತ್ತು ಇದು ಬೆರೀಸ್, ಈಗ ಸ್ಟ್ರಾಬೆರಿ, ರಾಸ್ಬೆರಿ ಆ ಜಾತಿಗೆ ಸೇರೋವಂಥ ಹಣ್ಣು ಇದು. ಮತ್ತು ಸೀಡ್ಲೆಸ್ ಬರುತ್ತೆ, ಸೀಡ್ಸ್ ಇರೋವಂಥದ್ದು, ಬೀಜರಹಿತ, ಬೀಜ ಇರೋವಂಥದ್ದು ಬರುತ್ತೆ. ಬಹಳ ಬಣ್ಣಗಳಲ್ಲಿ ದ್ರಾಕ್ಷಿ ಸಿಗೋವಂಥದ್ದು. ಇದ್ರ ರುಚಿ ಎಷ್ಟು ಚೆಂದ ಇದೆ ಅಂದರೆ, ಕಲಿಯೋವಂಥ ಮಕ್ಕಳಿಗೆ ವೀನಿಂಗ್ ಸ್ಟೇಜಲ್ಲಿ ನೀವು ಎದೆ ಹಾಲು 6 ತಿಂಗಳ ತನಕ ಕೊಟ್ಟು, ಆಮೇಲೆ ಯಾವಾಗೆಲ್ಲ ಹಣ್ಣು ತರಕಾರಿ ಸರಿ ಆಹಾರದ ಆ ಥರ ಕೊಡ್ತಾ ಬರ್ತಿರಲ್ಲ, ಅವಾಗ ಕೊಟ್ಟಾಗ ಒಂಥರ ಉಳ್ಳುಳ್ಳಿಗೆ, ಒಂಥರ ಸಿಹಿಗೆ ಮಕ್ಕಳಿಗೆ ಹೊಸ ರುಚಿ, ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಪೌಷ್ಟಿಕಾಂಶ ಇದ್ದೇ ಇರುತ್ತೆ. ಹಾಗಾಗಿ ಇದನ್ನು ನೀವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಕೊಡ್ಬೋದು. ಇನ್ ಡೀಟೇಲ್ ಮುಂದೆ ಹೇಳ್ತೀನಿ. ಬೆನಿಫಿಟ್ಸ್ ಬಗ್ಗೆ ತಿಳಿಯೋಣ ಬನ್ನಿ. ಹೈಡ್ರೇಟೆಡ್ ಆಗಿ, ಇದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಮಕ್ಕಳನ್ನ ಹೆಚ್ಚು ಕಾಲ ಹೈಡ್ರೇಟೆಡ್ ಆಗಿರೋದಕ್ಕೆ, ನೀರಿನಂಶ ದೇಹದಲ್ಲಿ ಇದ್ದು ಚೆನ್ನಾಗಿ ಎನರ್ಜೈಸ್ಡ್ ಆಗಿರೋದಕ್ಕೆ ಸಹಾಯಕಾರಿ. ನೆಕ್ಸ್ಟ್ ವೈಟಮಿನ್ ಸಿ ಹೆಚ್ಚಿಗೆ ಇದೆ. ಇದು ಟಿಶ್ಯೂಸ್ ಡೆವಲಪ್ಮೆಂಟ್ಗಾಗಲಿ, ಮೂಳೆಗಳು ಶಕ್ತಿಯುತವಾಗಿರೋದಕ್ಕಾಗಲಿ ಬಹಳ ಸಹಾಯಕಾರಿ. ಮತ್ತು ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಏನೂ ಆಗದೆ ಇರೋಂಗೆ, ಉಸಿರಾಟದ ತೊಂದರೆ ಆಗದೆ ಇರೋಂಗೆ, ಆಸ್ತಮಾ ಆ ಥರದ್ದೆಲ್ಲ ಆಗದೆ ಇರೋ ರೀತಿ ಪ್ರೊಟೆಕ್ಷನ್ ಕೊಡುತ್ತೆ ಇದು ಮಕ್ಕಳಿಗೆ. ಡೈಜೆಷನ್ ಸರಿಯಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈಗ ಹೇಳ್ತಾರಲ್ಲ, ಏನಾದರೂ ಹೊಟ್ಟೆ ಪ್ರಾಬ್ಲಮ್ ಇದ್ದರೆ ದ್ರಾಕ್ಷಿ ಕೊಡಿ ಮಗುಗೆ ಅನ್ನೋದಕ್ಕೆ. ಸೊ ಕಾನ್ಸ್ಟಿಪೇಷನ್ಗೆ, ಡೈಜೆಷನ್ಗೆಲ್ಲ ಒಳ್ಳೆಯದು. ಮತ್ತು ಇಮ್ಯುನಿಟಿ, ಯಾವುದೇ ಹಣ್ಣು ತೊಗೊಂಡ್ರೂ ಆ ಕಾಲಕ್ಕೆ ಬೆಳೆಯೋ ಅಂಥ ಹಣ್ಣು ಕೊಟ್ಟಾಗ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಸರಿ, ಮಕ್ಕಳಿಗೆ ಇದನ್ನು ಯಾವಾಗಿಂದ ಮತ್ತು ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮುಂಚೆನೇ ಹೇಳ್ದಂಗೆ ಬೆಳೀತಾ ಇರೋವಂಥ ಮಕ್ಕಳಿಗೆ ಇಮಿಡಿಯೇಟಾಗಿ ಕೊಡ್ಬೋದು ನಾವು. 6 ತಿಂಗಳ ಟೈಮಲ್ಲಿ ನಾನು ಬೇಬಿ ಲೆಡ್ ವೀನಿಂಗ್ ಶುರು ಮಾಡಿದ್ದೆ. ಮಗು ತಂತಾನೆ ತಿನ್ನುವಂಥ ಪದ್ಧತಿ. 6 ತಿಂಗಳಿಂದಾನೇ ಮಕ್ಕಳಿಗೆ ಶಕ್ತಿ ಇರುತ್ತೆ. ಅವರ ಹಲ್ಲಿಲ್ಲ ಅಂದರೂ ಅವರ ದವಡೆಗಳಲ್ಲಿ ಆ ಶಕ್ತಿ ಇರುತ್ತೆ. ಒಳಗಡೆ ಹಲ್ಲೇ ಅಲ್ವಾ ಇರೋದು. ಸೊ ನೀವು ಬೆರಳು ಕೊಟ್ಟು ನೋಡಿ ಮಗುಗೆ ಹೆಂಗೆ ಕಚ್ಚುತ್ತೆ ಅಂತ. ಸೊ ಆ ಶಕ್ತಿ ಮಕ್ಕಳಿಗೆ ಇರೋದ್ರಿಂದ ನನ್ನ ಮಗನಿಗೆ ಚಿಕ್ಕ ವಯಸ್ಸಿಂದಾನೇ ಎಲ್ಲ ಆಹಾರ ಕೊಟ್ಟಿದ್ದೀನಿ. ಸೊ ಆ ಥರದ ಮಕ್ಕಳಿಗೆ ತಾನೇ ತಿನ್ನೋ ಅಂಥದ್ದು ಪದ್ಧತಿನ ಫಾಲೋ ಮಾಡ್ತಿರೋ ಮಕ್ಕಳು 6 ತಿಂಗಳಿಂದಾನೇ ಕೊಡ್ಬೋದು. ಇಲ್ಲ ಅಂದರೆ ಅವರಿಗೆ ಪ್ಯೂರಿ ಮಾಡಿ ಕೊಡಿ, ರಸದ ಥರ ಮಾಡಿಬಿಟ್ಟು ಸ್ಟ್ರೈನ್ ಮಾಡಿಬಿಟ್ಟು, ಅಂದರೆ ಸೋಸ್ಬಿಟ್ಟು ಕೊಡಿ. ನೀವು ಈ ಪದ್ಧತಿ ಫಾಲೋ ಮಾಡ್ತಿಲ್ಲ ಆದರೂ ಮಗು ನಿಧಾನಕ್ಕೆ ತಿನ್ನೋದಕ್ಕೆ ಕಲಿಯೋದಕ್ಕೆ ಕೊಡ್ಬೋದು ಅಂದರೆ 7-8 ತಿಂಗಳಲ್ಲಿ ಕಟ್ ಮಾಡಿ ಕೊಡಬೇಕು. ಯಾಕೆ? ಮಕ್ಕಳಲ್ಲಿ ಚೋಕಿಂಗ್ ಹಜಾರ್ಡ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಮಕ್ಕಳಿನ ಗಂಟಲು, ಅನ್ನನಾಳ ಇದೆಯಲ್ಲ, ಅದು ಆ ಗ್ರೇಪ್ಸ್, ಆ ದ್ರಾಕ್ಷಿ ಸೈಜ್ ಅಷ್ಟೇ ಇರುತ್ತೆ, ಆ ದಪ್ಪ ದ್ರಾಕ್ಷಿ ಸೈಜಲ್ಲಿ. ಸೊ ಮಕ್ಕಳು ಗಂಟ್ಲಲ್ಲಿ ಸಿಗಾಕೊಂಡು ಪಾಶ್ಚಾತ್ಯ ದೇಶಗಳಲ್ಲಿ ಬಹಳ ಕೇಸಸ್ ಇದೆ. ಮಗುಗೆ ತೀರಾ ಸಫಕೇಶನ್ ಆಗಿ ಟ್ರೀಟ್ಮೆಂಟ್ ಕೊಡಿಸಿರೋ ಅಂಥದ್ದಿದೆ, ಡೆತ್, ಸಾವು ಕಂಡಿರೋ ಅಂಥದ್ದು ಕೂಡ ಇದೆ. ಸೊ ದಯವಿಟ್ಟು ಮಕ್ಕಳಿಗೆ ದ್ರಾಕ್ಷಿ ಕೊಡುವಾಗ ಈ ಥರ ವರ್ಟಿಕಲ್ ಆಗಿ ಕಟ್ ಮಾಡಿ, ನಾನು ಇಲ್ಲೊಂದು ವಿಡಿಯೋ ಹಾಕಿರ್ತೀನಿ. ನನ್ನ ಮಗ ದಿವಿಜ್ಜು ಆ ಟೈಮಲ್ಲಿ ಅವನು ಆಹಾರ ಹೇಗೆ ತೊಗೊಳ್ತಿದ್ದ, ದ್ರಾಕ್ಷಿ ಹೇಗೆ ತೊಗೊಳ್ತಿದ್ದ ಅನ್ನೋದ್ರ ಬಗ್ಗೆ ಇದೆ, ಇಲ್ಲಿ ಕಾಣುತ್ತೆ ನಿಮಗೆ, ನಾನು ಮಾತಾಡ್ತಾ ತೋರಿಸ್ತೀನಿ. ಸೊ ಅದೊಂದು ಮುಖ್ಯ. ಮತ್ತು ಇದು ಸ್ಲಿಪ್ಪರಿ, ಜಾರುತ್ತೆ ಅಲ್ವಾ ಈ ಹಣ್ಣು. ತಿನ್ನೋ ಅಂಥ ಮಕ್ಳಿಗೂ, ಈಗ ನೀವೇ ಆಟ ಆಡ್ಕೊಂಡು ಇದ್ದರೆ ಗುಳುಮ್ ಅಂತ ಹಿಂಗೆ ಬಾಯಲ್ಲಿ ಅಗಿಬೇಕು ಅಂದರೆ ಗುಳುಮ್ ಅಂತ ಹೋಗ್ಬಿಡುತ್ತೆ. ಸ್ಲಿಪ್ಪರಿ, ಜಾರಿಕೆ ಇದೆ. ಹಾಗಾಗಿ ಮಕ್ಕಳನ್ನ ಕೂರಿಸಿ ಒಂದು ಕಡೆನೇ ಕೊಡೋ ಅಂಥದ್ದು ಒಳ್ಳೆಯದು. ಆಟ ಆಡ್ಕೊಂಡಿದ್ದಾಗ ಅಲ್ಲಿ ಇಲ್ಲಿ ತಿನ್ಕೊಂಡು ಓಡೋಗುವಂಥ ಮಕ್ಕಳಿಗೆ ಕೂಡದು. ಮತ್ತು ಇದೇ ಥರ ಕಟ್ ಮಾಡಿ ಯಾವಾಗ ತನಕ ಕೊಡಬೇಕು ಅಂದರೆ ಆಲ್ಮೋಸ್ಟ್ 3-4 ವರ್ಷದ ತನಕ ಈ ಥರ ಕೊಟ್ಟರೆ ಒಳ್ಳೆಯದು. ಅಲ್ಲಿ ತನಕ ಅವ್ರ ಅನ್ನನಾಳಕ್ಕೆ ತೊಂದರೆ ಆಗೋವಂಥದ್ದೇ ಇದೆ. ಎಲ್ಲಾದರೂ ಹೋಗಿ ಸಿಗಾಕೊಂಡ್ಬಿಟ್ರೆ ಬ್ರೀದಿಂಗ್ ಇಶ್ಯೂಸ್ ಆಗಿ ಬಹಳ ತೊಂದರೆ ಆಗುತ್ತೆ. ಮತ್ತು ಒಂದೊಂದು ಮಗು ಒಂದೊಂದು ಥರ. ನಿಮ್ಮ ಮಗು ತಿನ್ನೋಕ್ಕೆ ಶಕ್ತಿ ಇದೆ, ಅಗೀತಾ ಇದೆ ಚೆನ್ನಾಗಿ ಅಂತ ಅನಿಸಿದ್ರೆ 1-3 ವರ್ಷದ ಮೇಲೆ ನೀವು ನಾರ್ಮಲ್ ಆಗಿ ಕೊಡ್ಬೋದು. ಸೊ ಇಷ್ಟೇ ಈ ವಿಡಿಯೋನಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಮ್ಮ ಇತರ ವಿಡಿಯೋನ ನೋಡೋದು ಮರಿಬೇಡಿ, ನಮ್ಮನ್ನು ಫಾಲೋ ಮಾಡೋದು ಮರಿಬೇಡಿ, ನಮ್ಮ ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ ಸ್ಟೋರ್ ಚೆಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋನಲ್ಲಿ. ನಮಸ್ಕಾರ, ಬಾಯ್.